ಇದು ನನ್ನ ಮಂಡೆಯ ವ್ಲಾಗ್ ಆಗಿರುತ್ತೆ. ಇವಾಗ ಮನೆಗೆ ಸಾಮಾನು ತೊಗೊಂಡು ಹೋಗಬೇಕು ಅಡುಗೆ ಮಾಡಲಿಕ್ಕೆ. ಸೊ ಅದಾದಮೇಲೆ ನಾನು ಬಂದು ಫಸ್ಟು ಹೇರ್ ಕೂಮ್ ಮಾಡ್ತೀನಿ. ಸೊ ಹೇರ್ ಕೂಮ್ ಮಾಡಿದ ತಕ್ಷಣ ಫ್ರೆಶ್ ಅಪ್ ಆಗಲೇಬೇಕು, ಬಿಕಾಸ್ ಟ್ಯಾನ್ ಆಗಿರ್ತೀನಿ, ಬಿಸಿಲಿರುತ್ತೆ. ಸೊ ಹಾಗಾಗಿ ಬಂದ ತಕ್ಷಣ ಫಸ್ಟು ಹೇರ್ ಕೂಮ್ ಮಾಡಿ ನಂತರ ಸ್ನಾನ ಮಾಡಬೇಕಂದ್ರೆ ಖಂಡಿತ ಮಾಡ್ತೀನಿ, ಇಲ್ಲಾಂದರೆ ಫೇಸ್ ವಾಶ್ ಮಾಡಿ ಅಷ್ಟೆ. ಆಮೇಲೆ ಏನು ಕೆಲಸ ಇರುತ್ತೋ ಅದನ್ನು ಮಾಡ್ತೀನಿ. ಆಮೇಲೆ ನನ್ನ ಹೇರ್ ಯಾಕೆ ಈ ಥರ ಆಗುತ್ತೆ ಅಂದರೆ, ಯಾವಾಗಲೂ ನಾನು ಒಳ್ಳೆ ಹೇರ್ ಪುಟ್ಟಪ್ ಮಾಡ್ತಾಯಿರ್ತೀನಿ. ಪೋನಿ ಸ್ಟೈಲ್ ಹಾಕಿ 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 ಅದು ಹಂಗೇ ಆಗಿಬಿಟ್ಟಿದೆ. ಸೊ ಫೈನಲಿ ತಲೆ ಎಲ್ಲ ಬಾಚಿಕೊಂಡು ಮುಗೀತು. ನಂತರ ಮುಖನೂ ತೊಳೆದಾಯಿತು. ಲೈಕ್ ಹೆಂಗೆ ಆಗ್ಬಿಡುತ್ತಂದರೆ ಸಮ್ಟೈಮ್ಸ್ ನಮ್ಮ ಮನೆಯಲ್ಲಿ ನನಗೆ ಏನು ಪ್ರಾಬ್ಲಮ್ ಅಂದರೆ, ದೊಡ್ಡ ಕೆಲಸಗಳೇ ನನಗೆ ದೊಡ್ಡ ತಲೆನೋವುಗಳಾಗ್ಬಿಡುತ್ತೆ ಸಮ್ಟೈಮ್ಸ್, ಬಿಕಾಸ್ ಅಷ್ಟು ಕೆಲಸ ಇರುತ್ತೆ ನನಗೆ. ಸೊ ಹಾಗಿದ್ದಾಗ ನನ್ನನ್ನು ನಾನು ಕೇರ್ ಮಾಡಲಿಕ್ಕೂ ಕೂಡ ನಂಗೆ ಟೈಮ್ ಇರೋಲ್ಲ. ಸೊ ಅಷ್ಟು ಕೆಲಸ ಇರುತ್ತೆ ನನಗೆ. ಅದಾದಮೇಲೆ ಫುಲ್ ಹಶ್ವಾಗ್ತಿತ್ತು ಅಂತ ಹೇಳಿ ಲೇಸ್ ತೊಗೊಂಡು ಬಂದಿದ್ದೆನಲ್ಲ ಅದನ್ನು ತಿಂದೆ. ಆ್ಯಂಡ್ ಆಲ್ಸೋ ಕಪ್ ಕೇಕ್ ಇತ್ತು. ಸೊ ಅದನ್ನು ಚೆನ್ನಾಗಿ ತಿಂದೆ, ಬಿಕಾಸ್ ಹಶ್ವಾಗ್ತಾ ಇರುತ್ತೆ, ಈ ಥರ ಕ್ರೇವಿಂಗ್ಸ್ ಆಗ್ತಾ ಇದ್ದಾಗ ಹಿಂಗೆಲ್ಲ ತಿಂತಾ ಇರಬೇಕು. ಸೊ ಹಾಗಾಗಿ ನನಗೋಸ್ಕರ ಸಿಂಕಲ್ಲಿ ರಾಶಿ ಪಾತ್ರೆಗಳು ನನಗೋಸ್ಕರ ಕಾಯ್ತಾ ಇದ್ವು. ನನಗೆ ಮೇನ್ ಏನು ತಲೆನೋವು ಅಂದರೆ, ನನಗೆ ಕೆಲಸ ಎಲ್ಲ ಡಿವೈಡ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅನ್ನೋ ಒಂದು ಏನು ಹೇಳ್ತಾರೆ ಬಾಂಡಿಂಗ್ ನಮ್ಮ ಮನೆಯಲ್ಲಿ ಇಲ್ಲವೇ ಇಲ್ಲ. ನೀನು ಮಾಡ್ತೀಯ ಅಂದರೆ ನೀನು ಒಬ್ಬಳೇ ಮಾಡಂತ. ಸೊ ಹಾಗಾಗಿ ನಂಗೆ ಸ್ವಲ್ಪ ಹೆವಿ ಇರಿಟೇಷನ್ ಆಗಿಬಿಡುತ್ತೆ. ಮನೆ ಕೆಲಸ ಅನ್ನೋದು ಎಲ್ರಿಗೂ ತುಂಬ ದೊಡ್ಡ ತಲೆನೋವಾದರೆ, ನನಗಂತೂ ನೆಕ್ಸ್ಟ್ ಲೆವೆಲ್ ಹೆಡ್ಏಕ್ ಅಂತ ಹೇಳ್ಬೋದು. ಏನು ಮಾಡೋಕ್ಕೂ ಆಗೋಲ್ಲ. ಸಮ್ಟೈಮ್ಸ್ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ನಾವು ಕೂತ್ಕೊಂಡ್ರೆ ನಮಗೆ ಫ್ರಸ್ಟ್ರೇಟ್ ಅಂತೂ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ಮಾಡ್ಕೊತಾ ಇರ್ತೀನಿ. ಅದರಲ್ಲೆಲ್ಲ ನನ್ನ ತಲೆನೇ ಕೆಡಿಸ್ಕೊಳ್ಳೋಲ್ಲ, ಬಿಕಾಸ್ ಮಾಡಿದ್ರೆ ಮಾಡದಿದ್ರೆ ಇರಲಿ ಅಂತ. ಆ್ಯಕ್ಚುಲಿ ನಾವು ಫಸ್ಟ್ ಥಿಂಗ್ ನನಗೆ ಅನ್ಸೋದೇನಂತ ಹೇಳಿದ್ರೆ, ನಾವು ಮನೆ ಚೇಂಜ್ ಮಾಡಬೇಕಂತ. ಬಿಕಾಸ್ ಈ ಕಿಚನ್ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ತಿಪ್ಪೆ ಥರನೇ ಬೀಳುತ್ತೆ. ನನಗೆ ಅದು ಚೂರು ಇಷ್ಟ ಆಗಲ್ಲ. ಎಷ್ಟಾದ್ರೂ ಕ್ಲೀನ್ ಮಾಡಿದ್ರೂ ಆ್ಯಸ್ ಯೂಶ್ವಲ್ ಅದು ಹಾಗೆ ಇರುತ್ತೆ. ಸ್ವಲ್ಪ ಯಾರಾದರೂ ಒಳಗಡೆ ಹೋಗಿ ಬಂದ್ರೇ ಹಿಂಗೆ ಸುಮ್ಮನೆ ಒಂದು ಪ್ಲೇಟ್ ತೊಗೊಳ್ಳಿ, ಅದರಿಂದ ಲೋಟ, ತಟ್ಟೆ, ಪಾತ್ರೆ, ಮಣ್ಣು, ಮಸಿ ಅಂದ್ಕೊಂಡೆಲ್ಲ ಬೀಳ್ತಾನೆ ಇರುತ್ತೆ. ಆಮೇಲೆ ಸ್ಟವ್ ಮತ್ತು ಈ ಒಂದು ಸೆಲ್ಫೆಲ್ಲ ಒರೆಸ್ಬಿಟ್ಟು ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾವು ಮನೆ ಸರ್ಚಿಂಗಲ್ಲಿ ಇದ್ದೀವಿ, ನಮಗೆ ಒಂದು ಪ್ರಾಪರ್ ಆಗಿರುವಂಥದ್ದನ್ನ ಕೂಡ ಸಿಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಸಿಕ್ಕರೆ ದಯವಿಟ್ಟು ಮನೆಗೆ ಒಂದು ವಿಧಾಯ ಹೇಳಿ ಹೋಗ್ತಾ ಇರ್ಬೋದು. ಯಾಕಂದರೆ ಒಂದು ಮನೆ ಅಟ್ಮಾಸ್ಫಿಯರ್ ಕೂಡ ನಮ್ಮದು ಕರೆಕ್ಟಾಗಿಲ್ಲ. ಸೊ ಅಷ್ಟು ಮನೆ ಹಾಳಾಗೋಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ನಾವು ಟ್ರೈ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಸಿಗಲಿ ಅಂತ ನಾನು ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ಸಿಗುತ್ತೆ. ಆಮೇಲೆ ಸ್ಟವ್ ಎಲ್ಲ ಫುಲ್ ಗಲೀಜಾಗಿತ್ತು. ಅದು ಏನು ವಿಸಲ್ಸ್ ವಾಶ್ ಮಾಡ್ತೀವಿ ಆ ಸ್ಕ್ರಬ್ಬರಲ್ಲೇ ಚೆನ್ನಾಗಿ ಉಜ್ಜಿ ಅದನ್ನು ಹೊಸ್ದಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಲಿಕ್ಕೆ ಈ ಮಟ್ಟಕ್ಕೆ ಕಾಣಿಸ್ತಾ ಇತ್ತು. ಇದು ಮಾಡೋಕ್ಕೆ 1 hour ತೊಗೊಂಡಿದ್ದೀನಿ. ಆಮೇಲೆ 1-2 ಸೆಕೆಂಡ್ಸ್ ಹಾಕೋದನ್ನೆಲ್ಲ ಡಿಸ್ಟ್ರಾಯ್ ಮಾಡಲಿಕ್ಕೆ. ಆಮೇಲೆ ಈ ಒಂದು ಕೆಳಗಡೆ ಏನಿದೆ ನೋಡಿ, ಇದು ಏನಿರುತ್ತೆ ಈ ರ್ಯಾಕಲ್ಲಿ ಕೆಳಗಡೆ ಇಟ್ಟರೆ ಕೆಲವೊಂದು ಡಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಈ ಒಂದು ಬೇಸಿಗೆಯಲ್ಲಿ ಆಲ್ಮೋಸ್ಟ್ ನಾವು ಚೆಂದ ನೀರು ಕುಡಿಬೇಕು. ನನಗಂತೂ ಹಾಗೆ ವಾಮ್ ವಾಟರ್ ಥರ ಇರುತ್ತೆ ಮನೆ ನೀರು, ಕುಡಿಯಲ್ಲ. ಸೊ ಹಂಗಾಗಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಚೆನ್ನಾಗಿ ಕುಡಿಬೇಕು. ಈ ಥರ ನನ್ನ ಬಾಟಲ್ ಬಂದು 1 ಲೀಟರ್ ಇರುತ್ತೆ, 1 ಲೀಟರ್. ಸೊ ನಾನು 1 ಲೀಟರ್ ನೀರಂತೂ ದೇವರನಿಗೂ ಕುಡಿಯಲ್ಲ, ಒಂದು 1/2 ಲೀಟ್ರ್ ಕುಡಿಬೋದೇನೋ ಡೈಲಿ. ಚೆನ್ನಾಗಿ ನೀರು ಕುಡಿಬೇಕು, ಬಿಕಾಸ್ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಇದು ಬಾಟ್ಲು ಫೇವ್ರೇಟ್ ಬಾಟಲ್. ಚೆನ್ನಾಗಿ ನೀರು ಕುಡಿಬೇಕು ಈ ಬಿಸಿಲಲ್ಲಿ, ತುಂಬ ಹೆಲ್ತ್ಗೆ ಒಳ್ಳೆಯದು ಕೂಡ. ಸೊ ಅದಾದಮೇಲೆ ಮಕ್ಕ ಸಾಂಬಾರು ಮಾಡಲಿಕ್ಕೆ ಅಂತ ರೆಡಿ ಮಾಡ್ತಾಯಿತ್ತು. ಏನು ಸಾಂಬಾರು ಅಂತ ನನಗೆ ನೆನಪೇ ಆಗ್ತಾಯಿಲ್ಲ. ನಾನು ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಐ ಥಿಂಕ್ ಇಟ್ಸ್ ಏನು ಸಾಂಬಾರು, ಯಾವುದೋ ಒಂದು ಸಾಂಬಾರು. ಆಮೇಲೆ ನಮಗುಂದು ಸ್ವಲ್ಪ ಆಟ ಆಡ್ತಾಯಿದ್ದ, ಅವನು ಆಟ ಆಡಿಸ್ಕೊಂಡು ಅವ್ನು ಕೆಳಗಡೆ ಬಿಟ್ಟರೆ ಅಡುಗೆ ಮನೆಗೆ ಫಸ್ಟ್ ಕಾಲಿಡ್ತಾನೆ ಯಾವಾಗ್ಲೂ. ಸೊ ಹಾಗೆ ಅವನು
ಆಮೇಲೆ ಐ ಥಿಂಕ್ ಇದು ಮೊಳಕೆ ಕಾಳು ಸಾಂಬಾರು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹೌದು, ಮೊಳಕೆ ಕಾಳು ಸಾಂಬಾರೇ. ನಮ್ಮ ಅಕ್ಕ ಮಾಡ್ತೀನಿಲ್ಲ, ನನಗಂತೂ ಒಂದಿನ ರೆಸ್ಟ್ ಸಿಕ್ತು. ಯಾಕಂದರೆ ನಮ್ಮಮ್ಮ ಅಡುಗೆ ಮನೆ ಕಡೆ ತಲೆ ಹಾಕಲ್ಲ, ಬಿಕಾಸ್ ಅವ್ರಿಗೂ ಸ್ವಲ್ಪ ಕೈಮೈ ಬಿದ್ದೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಕೆಲಸ ಅಂತೂ ನಮ್ಮಮ್ಮ ಮಾಡಲ್ಲ, ಒಂದು ಕೆಲಸನೂ ಮುಟ್ಟಲ್ಲ. ನಮ್ಮಮ್ಮ ಒಂಥರ ರಿವೆಂಜ್ ಜಾಸ್ತಿ, ಮಕ್ಕಳೇ ಮಾಡಲಿ ಅನ್ನೋದು. ಇಟ್ಸ್ ಓಕೆ, ಏನು ಮಾಡಲಿಕ್ಕಾಗಲ್ಲ, ಅನುಭವಿಸ್ಬೇಕು. ಸೊ ಸಾಂಬಾರು ಕೂಡ ಮಾಡ್ತಾಯಿದ್ವಿ. ಸಡನ್ಲಿ ಎಷ್ಟು ಮಳೆ ವೆದರ್ ಬಂತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನ್ನ ಒನ್ ಆಫ್ ಮೈ ಫ್ರೆಂಡ್ ಬ್ಯಾಂಗ್ಳೂರಲ್ಲಿರೋದು, ಅವ್ರು ಹೇಳಿದರು ಬ್ಯಾಂಗ್ಳೂರ್ ಸೈಡ್ ಫುಲ್ ಮಳೆ ಅಂತ. ಹೌದಾ, ನಮ್ಮ ಕಡೆ ಏನಿಲ್ವಲ್ಲ ಅಂದ್ಕೊಂಡೆ. ಅದು ಹೇಳಿದ ಒಂದು 5 ಮಿನಿಟ್ಸನ್ನು ಫುಲ್ ಜೋರು ಅಂದರೆ ಜೋರು ಮಳೆ, ಸಾರಿ ಬಿಸಿಲು, ಅಲ್ಲ ಗಾಳಿ ಜಾಸ್ತಿ. ಎಷ್ಟು ಬಿರುಗಾಳಿ ಬಂತು ಅಂದರೆ ಅಯ್ಯೋ ರಾಮ, ನನಗಂತೂ ಫುಲ್ ಭಯ, ಅಷ್ಟು ಬಿರುಗಾಳಿ ಬಂದಿದ್ದು. ಸೊ ಆಮೇಲೆ ನಾನು ಬೇರೆ ಊಟ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ನಮ್ಮಕ್ಕ ಸಾಂಬಾರು ಮಾಡಿದ್ರಲ್ಲ, ಹಾಗೆ ಬೇಗ ಬೇಗ ರೈಸ್ ಮಾಡಿಕೊಂಡು ತಿಂದ್ಕೊಂಡೆ. ನಂತರ ನೀರು ಚೆನ್ನಾಗಿ ಕುಡಿಬೇಕಲ್ಲ. ಊಟ ಮುಗೀತು. ತುಂಬ ಶ್ವಾಸ. ಇವಾಗ ಹೋಗಿ ಅದು ಹೊಟ್ಟೆ ಒಳಗಡೆ ಹೋಗಿ ನನಗೆ ಎನರ್ಜಿ ಕೊಡಬೇಕು. ಸೊ ಊಟ ಮಾಡಿ ಹೊಟ್ಟೆ ಫುಲ್ ಆಯಿತು. ಡೈಜೆಸ್ಟ್ ಮಾಡಲಿಕ್ಕೆ ಏನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಕೇರ ಮಾಡ್ಕೊಂಡು ಕೂತಿದ್ದೆ. ಇದಾಗಿತ್ತು ನನ್ನ ವ್ಲಾಗ್. ಬಾಯ್.